ಹಾಯ್ ಫ್ರೆಂಡ್ಸ್, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದಿಂದ ಇದೀಗ ಹೊಸ ಅಧಿಸೂಚನೆ ಪ್ರಕಟ ಆಗಿದೆ. ಸೊ ಹುದ್ದೆಯಲ್ಲಿ ವೇತನ ಎಷ್ಟು ಅಪ್ಲೈ ಮಾಡಲು ಕೊನೆಯ ದಿನಾಂಕ ಯಾವಾಗ ಅಂತ ಹೇಳ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇನ್ನುವರೆಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಹುದ್ದೆಗಳ ಮಾಹಿತಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈ ಕೆಲಸಕ್ಕೆ ಅರ್ಜಿ ಹಾಕಿರೋ ಸಂಖ್ಯೆ ತುಂಬ ಕಡಿಮೆ ಇದೆ. ಸೊ ಕಾಂಪಿಟೇಷನ್ ಕಡಿಮೆ ಇದೆ. ನೀವು ಅಪ್ಲೈ ಮಾಡಿದ್ರೆ ನಿಮ್ಗೆ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಮಿಸ್ ಮಾಡ್ದೇ ಅಪ್ಲೈ ಮಾಡಿ. ಇದು ಕಿರಿಯ ಸಹಾಯಕ ಗ್ರಂಥಪಾಲಕ ಹುದ್ದೆ, ಗ್ರೂಪ್ ಸಿ ಹುದ್ದೆಗಳು, ಗೌರ್ಮೆಂಟ್ ಜಾಬು. ನೀವೆಲ್ಲಿ ನೋಡ್ಬೋದು, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾನಿಲಯ RGUHS ಇಲಾಖೆಯಿಂದ ಇದೀಗ ಹೊಸ ಅಧಿಸೂಚನೆ ಪ್ರಕಟಗೊಂಡಿದೆ. ಮತ್ತು ಅಗತ್ಯವಿರುವ ವಿದ್ಯಾರ್ಥಿ ವಯೋಮಿತಿ ವೇತನ ಶ್ರೇಣಿ ಬಗ್ಗೆ ಮುಂದೆ ನಾನು ತಿಳಿಸಿದ್ದೀನಿ. ಇಲಾಖೆ ಹೆಸರು ಬಂದ್ಬಿಟ್ಟು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ RGUHS. ಹುದ್ದೆಗಳ ಹೆಸರು ವಿವಿಧ ಹುದ್ದೆಗಳು ಖಾಲಿದ್ದಾವೆ. ಟೋಟಲ್ ಖಾಲಿ ಇರೋ ಹುದ್ದೆಗಳ ಸಂಖ್ಯೆ 44. ಉದ್ಯೋಗ ಸ್ಥಳ ಬೆಂಗಳೂರು ಆಗಿರುತ್ತೆ. ಸೊ ನೀವು ಬೆಂಗಳೂರಿಗೆ ಹೋಗಿ ಜಾಬ್ ಮಾಡ್ತೀನಿ ಅಂದರೆ ಮಾತ್ರ ಅಪ್ಲೈ ಮಾಡಿ. ಸೊ ಹುದ್ದೆಗಳ ವಿವರ ನೋಡಿದರೆ, ಜೂನಿಯರ್ ಪ್ರೋಗ್ರಾಮರ್ ಗ್ರೂಪ್ ಬಿ ಹುದ್ದೆ ಟೋಟಲ್ 5 ಹುದ್ದೆಗಳು ಖಾಲಿದ್ದಾವೆ. ಮತ್ತು ಸಹಾಯಕ ಇಂಜಿನಿಯರ್ ಸಿವಿಲ್ ಇಂಜಿನಿಯರಿಂಗ್ ಜಾಬ್, ಸೊ 1 ಹುದ್ದೆಗಳು ಖಾಲಿದ್ದಾವೆ. ಮತ್ತು ಸಹಾಯಕ ಗ್ರಂಥಪಾಲಕ ಹುದ್ದೆ ಟೋಟಲ್ 1 ಹುದ್ದೆ ಖಾಲಿ ಇದೆ. ಮತ್ತು ಸಹಾಯಕ ಗ್ರೂಪ್ ಸಿ ಹುದ್ದೆ 12 ಹುದ್ದೆಗಳು ಖಾಲಿ ಇದ್ದಾವೆ. ಮತ್ತು ಕಿರಿಯ ಸಹಾಯಕ 25 ಹುದ್ದೆಗಳು ಖಾಲಿ ಇದ್ದಾವೆ. ನೀವೇ ಇಲ್ಲಿ ನೋಡ್ಬೋದು. ಮತ್ತು ವಿದ್ಯಾರ್ಹತೆ ಒಂದೊಂದಕ್ಕೆ ಎಷ್ಟೆಷ್ಟು ನಿಗದಿಪಡಿಸಿದ್ದಾರೆ ಅಂತ ನೋಡ್ಕೊಂಬರೋದಾದರೆ, ಜೂನಿಯರ್ ಪ್ರೋಗ್ರಾಮರ್ ಗ್ರೂಪ್ ಬಿ ಹುದ್ದೆ, ಈ ಹುದ್ದೆಗೆ ಎಲೆಕ್ಟ್ರಾನಿಕ್ಸ್ ಅಥವಾ ಕಂಪ್ಯೂಟರ್ ಸೈನ್ಸಲ್ಲಿ ಇಂಜಿನಿಯರಿಂಗ್ ಪದವಿ ಅಥವಾ MCA ಪದವಿನ ಹೊಂದಿರಬೇಕು. ಇದಕ್ಕೆ ನೀವು ಅಪ್ಲೈ ಮಾಡೋಕ್ಕೆ ನಿಮಗೆ ಎಲೆಕ್ಟ್ರಾನಿಕ್ಸಲ್ಲಿ ಕಂಪ್ಯೂಟರ್ ಇಸಿಲಿ ಅಥವಾ ಕಂಪ್ಯೂಟರ್ CS ನಿಮಗೆ ಇಂಜಿನಿಯರಿಂಗ್ ಪದವಿ ಆಗಿರಬೇಕು. ಇಲ್ಲ BCA ಮಾಡೋ ಅಂಥವ್ರಿಗೆ BCA MCA 2 ಕಂಪ್ಲೀಟ್ ಆಗಿರಬೇಕಾಗಿರುತ್ತೆ. ಮತ್ತು ಸಹಾಯಕ ಇಂಜಿನಿಯರ್ ಸಿವಿಲ್ ಹುದ್ದೆಗಳೇ ಅಭ್ಯರ್ಥಿಗಳು ಸಿವಿಲ್ ಇಂಜಿನಿಯರಿಂಗಲ್ಲಿ ಪದವಿ ಹೊಂದಿರಬೇಕು. ನಿಮ್ಮ ಸಿವಿಲ್ ಇಂಜಿನಿಯರಿಂಗ್ ಪದವಿ ಕಂಪ್ಲೀಟ್ ಆಗಿದ್ದರೆ ನೀವು ಇದಕ್ಕೆ ಅಪ್ಲೈ ಮಾಡೋಕ್ಕೆ ಯಾರ್ಯಾರು ಆಗ್ತೀರಾ. ಮತ್ತು ಸಹಾಯಕ ಗ್ರಂಥಪಾಲಕ ಗ್ರೂಪ್ ಸಿ ಹುದ್ದೆಗಳಿಗೆ ಗ್ರಂಥಾಲಯ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಹೊಂದಿರಬೇಕು. ಲೈಬ್ರರಿ ಸೈನ್ಸ್ ಅದೊಂದು ಪದವಿನ ನೀವು ಹೊಂದಿದ್ರೆ ಮಾತ್ರ ಇದಕ್ಕೆ ಅಪ್ಲೈ ಮಾಡೋಕ್ಕೆ ಯಾರ್ಯಾರು ಆಗ್ತೀರಾ. ಮತ್ತು ಸಹಾಯಕ ಹುದ್ದೆಗೆ ಯಾವುದಾದ್ರೂ ಒಂದು ಡಿಗ್ರಿ ಕಂಪ್ಲೀಟ್ ಆಗಿರೋ ಸಾಕು. ನೀವು BCA ಡಿಗ್ರಿ ಅಥವಾ BSc ಡಿಗ್ರಿ ಯಾವುದಾದ್ರೂ ಒಂದು ಡಿಗ್ರಿ ಕಂಪ್ಲೀಟ್ ಆಗಿರೋ ಕೂಡ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಜೂನಿಯರ್ ಅಸಿಸ್ಟೆಂಟ್ ಗ್ರೂಪ್ ಸಿ ಹುದ್ದೆ, ಇದಕ್ಕೆ ಅಪ್ಲೈ ಮಾಡೋಕ್ಕೆ ನಿಮಗೆ PUC ಕಂಪ್ಲೀಟ್ ಆಗಿರೋ ಸಾಕು. ನೀವು ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ಇದು ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ನಿಮ್ಗೆ ಯಾವ್ದು ಯಾರ್ಯಾರು ಆಗ್ತೀರಾ ಅದಕ್ಕೆ ಮಾತ್ರ ಅಪ್ಲೈ ಮಾಡಿರಿ. ಮತ್ತು ವಯೋಮಿತಿಯನ್ನು ನೋಡ್ಕೊಂಬರ್ತಾರೆ, ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ನೇಮಕಾತಿಯ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಗಳು ಕನಿಷ್ಠ 18 ವರ್ಷ ಮತ್ತು ಗರಿಷ್ಠ 35 ವರ್ಷಗಳು ಒಳಗಿದ್ರೆ ಮಾತ್ರ ಇದಕ್ಕೆ ಅಪ್ಲೈ ಮಾಡೋಕ್ಕೆ ಯಾರ್ಯಾರು ಆಗ್ತೀರಾ. ಇಲ್ಲಾಂದರೆ ನೀವು ಅಪ್ಲೈ ಮಾಡೋಕ್ಕೆ ಆಗೋದಿಲ್ಲ. ವಯೋಮಿತಿ ಸಡಿಲಿಕ್ಕೆ SC/ST ಅಭ್ಯರ್ಥಿಗಳಿಗೆ 5 ವರ್ಷಗಳ ಕಾಲ ಕೊಟ್ಟಿದ್ದಾರೆ. ಮತ್ತು OBC ಅಭ್ಯರ್ಥಿಗಳಿಗೆ 3 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆಯನ್ನು ಕೂಡ ನೀಡಿದ್ದಾರೆ. ಸೊ OBC ಅಭ್ಯರ್ಥಿಗಳು ನೀವು 38 ವರ್ಷ ಆಗಿರೂ ಕೂಡ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಮತ್ತು SC/ST ಅಭ್ಯರ್ಥಿಗಳು ನೀವು 40 ಸಾಕು, ನೀವು ಇದಕ್ಕೆ ಅಪ್ಲೈ ಮಾಡೋಕ್ಕೆ ಯಾರ್ಯಾರು ಆಗ್ತೀರಾ. ಮತ್ತು ಸ್ಯಾಲ್ರಿ ನೋಡ್ಕೊಂಬರಿದ್ದಾರೆ, ಜೂನಿಯರ್ ಪ್ರೋಗ್ರಾಮರ್ ಗ್ರೂಪ್ ಬಿ ಹುದ್ದೆಗೆ 43,100ರಿಂದ 83,900 ನಿಗದಿಪಡಿಸಿದ್ದಾರೆ. ಗೌರ್ಮೆಂಟ್ ಜಾಬ್. ಸೊ ಇನಿಷಿಯಲ್ ಸ್ಯಾಲ್ರಿನೇ 43ರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಮುಂದೆ ಇನ್ನೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಮತ್ತು ಸಿವಿಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಆದವರು ತುಂಬ ಜನ ಜಾಬ್ ಇಲ್ಲ ಅಂತಿದ್ರು. ಇದಕ್ಕೆಲ್ಲ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಸಿವಿಲ್ ಇಂಜಿನಿಯರಿಂಗ್ 43,100ರಿಂದ 83,900. ಸಹಾಯಕ ಗ್ರಂಥಪಾಲಕ 30,350ರಿಂದ 58,250. ಸಹಾಯಕ ಗ್ರೂಪ್ ಸಿ ಹುದ್ದೆ 37,900ರಿಂದ 70,850. ಕಿರಿಯ ಸಹಾಯಕ ಹುದ್ದೆ 21,400ರಿಂದ 42,000. ಇಷ್ಟು ಸ್ಯಾಲ್ರಿನ ನಿಗದಿಪಡಿಸಿದರೆ ವೇತನ ಶ್ರೇಣಿನ. ಸೊ ಇದನ್ನ ಬಗ್ಗೆ ನಿಮಗೆ ಯಾವುದು ಸರಿ ಅನಿಸುತ್ತೆ ಅದಕ್ಕೆ ನೀವು ಅಪ್ಲೈ ಮಾಡಿ. ಅರ್ಜಿ ಶುಲ್ಕ ಬಂದ್ಬಿಟ್ಟು SC/ST ಅಂಗವಿಕಲ ಅಭ್ಯರ್ಥಿಗಳಿಗೆ 750 ನಿಗದಿಪಡಿಸಿದ್ದಾರೆ. ಸಾಮಾನ್ಯ ಮತ್ತು OBC ಅಭ್ಯರ್ಥಿಗಳಿಗೆ 750 ರೂಪಾಯಿ ಅರ್ಜಿ ಶುಲ್ಕನ ನಿಗದಿಪಡಿಸಿದ್ದಾರೆ. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಸ್ಟಾರ್ಟ್ ಆಗಿರೋದು 26 ಮಾರ್ಚ್ 2024 ಮತ್ತು ಕೊನೆಯ ದಿನಾಂಕ ಬಂದ್ಬಿಟ್ಟು 25 ಏಪ್ರಿಲ್ 2024. ಸೊ ನಿಯರ್ಲಿ 1 ಮಂತ್ಗಳ ಕಾಲ ಟೈಮ್ನ ಕೊಟ್ಟಿದ್ದಾರೆ. ಸೊ ನೋಟಿಫಿಕೇಷನ್ನ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಆ ನೋಟಿಫಿಕೇಷನ್ ಒಂದು ಸತಿ ಕ್ಲಿಯರ್ ಕಟ್ಟಾಗಿ ಓದ್ಬಿಟ್ಟು ನಂತರ ಅಪ್ಲೈ ಮಾಡೋಕ್ಕೂ ಕೂಡ ಲಿಂಕ್ನ ಅಲ್ಲೇ ಕೆಳಗಡೆ ಕೊಟ್ಟಿದ್ದೀನಿ. ಸೊ ಅಪ್ಲೈ ಮಾಡಿ. ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ.